ಡೆತ್ ನೋಟ್ನಲ್ಲಿ ಕಿರುಕುಳದ ಬಗ್ಗೆ ಉಲ್ಲೇಖ ವಿಚಾರಕ್ಕೆ ಸಂಬಂಧಿಸಿದಂತೆ ಡೆತ್ ನೋಟ್ನಲ್ಲಿ ಮಂತರ್ಗೌಡ ಹಾಗೂ ಪೊನ್ನಣ್ಣ ಹೆಸರಿದೆಯಾ? ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಕೇಸಿಗೆ ಸಂಬಂಧಪಟ್ಟಂತೆ ಅವರೇ ಡಿಜಿಟಲ್ ಡೆತ್ ನೋಟ್ ಏನ್ ಬರೆದಿದ್ರಲ್ಲ, ಅದರಲ್ಲಿ ಮಂತರ್ಗೌಡ ಹಾಗೂ ಪೊನ್ನಣ್ಣ ಅವರ ಹೆಸರಿದೆಯಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯವರು ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತಾರೆ, ಎಷ್ಟು ಜನ ಕಾರ್ಯಕರ್ತರಿಗೆ ಸಹಾಯ ಮಾಡಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಈಗ ಇವರೆಗೂ ಎಷ್ಟು ಜನ ಕಾರ್ಯಕರ್ತರಿಗೆ ಅವರು ಸಹಾಯ ಮಾಡಿದ್ದಾರೆ? ಕಾಂಗ್ರೆಸ್ನಿಂದ ತೊಂದರೆ ಅಂತ ಸಲಹಾ ಕೇಂದ್ರ ಮಾಡಿದ್ರು. ಬಿಜೆಪಿಯವರ ಹತ್ತಿರ ಆ ಸಹಾಯವಾಣಿ ನಂಬರ್ ಇದೆಯಾ? ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿಜಕ್ಕೂ ಸಹಾಯ ಮಾಡಬೇಕು ಅನ್ನುವಂತ ಮನೋಭಾವ ಅವರಿಗಿಲ್ಲ. ಸಾವಿನ ಮನೆಯಲ್ಲೂ ಕೂಡ ರಾಜಕಾರಣ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲಿವರೆಗೂ ಎಷ್ಟು ಜನ ಬಿಜೆಪಿ ಕಾರ್ಯಕರ್ತರಿಗೆ ಅವರು ಸಹಾಯ ಮಾಡಿದ್ದಾರೆ ಹೇಳಿ? ಇನ್ನು ಡೆತ್ ನೋಟ್ ವಿಚಾರಕ್ಕೆ ಬಂದ್ರೆ ಅದರಲ್ಲಿ ಮಂತರ್ಗೌಡ ಹಾಗೂ ಪೊನ್ನಣ್ಣ ಅವರ ಹೆಸರು ಇದೆಯಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಇದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ? ಪೊನ್ನಣ್ಣನ ಹೆಸರು ಹೇಳಿದಾರ? ಮಂತರಕ್ಕಿಂತ ಕಿರುಕುಳ ಇದೆ ಅಂತ ಹೇಳಿದಾರ ಸರ್? ನಾವು ಕೂಡ ಜವಾಬ್ದಾರಿಯಾಗಿ ಮಾತಾಡ್ಬೇಕಲ್ಲ. ನೀವು ಅಲ್ಲಿ ಡೆತ್ ನೋಟ್ನಲ್ಲಿ ಅಥವಾ ಸೋಕಾಲ್ಡ್ ಡೆತ್ ನೋಟ್ ವಿಚ್ ಇಸ್ ಅ ಮೆಸೇಜ್, ಅದರಲ್ಲಿ ಹೆಸರು ಇದೆಯಾ ಸರ್ ಯಾರ್ದಾನ? ಈಗ 2 ತಿಂಗಳ ಹಿಂದೆನೆ ಬೀದರ್ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಾಗ ನನ್ನ ಹೆಸರಿತ್ತಾ? ಏನಾಯ್ತದು? ಇವರೆಲ್ಲ ಬಂದು ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಗುಲ್ಬರ್ಗದಲ್ಲಿ, ಏನಾಯ್ತು? ಆರ್ ದೇ ಫಾಲೋಯಿಂಗ್ ಇಟ್ ಅಪ್? ಯಾರಾದರೂ ಒಬ್ಬರನ್ನ ಹೋಗಿ ತನಿಖೆ ಆದಮೇಲೆ CID ಆಫೀಸಿಗೆ ಹೋಗ್ಬಿಟ್ಟು ಏನಾಗ್ತಾ ಇದೆ, ಒಬ್ಬ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡ, ಅದು ತನಿಖೆ ಎಲ್ಲಿಗೆ ಬಂತು ಕೇಳಿದ್ರ? ಅದು ಸದನದಲ್ಲಿ ಪ್ರಶ್ನೆ ಮಾಡಿದ್ರ? ಅದು ಅದೇ ಸರ್ ನಾನು ಹೇಳ್ತಾ ಇರೋದು. ಇವ್ರದ್ದು ರಾಜಕೀಯರೇ ಇಷ್ಟು. ಸಾವಿನ ಮನೆಯಲ್ಲಿ ಸಂತಸ ಮಾಡೋದೇ ಇವ್ರದ್ದು ರಾಜಕೀಯ. ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇಲ್ಲ, ಯಾವ್ದ್ರ ಬಗ್ಗೆ ಏನು ತಪ್ಪು ಯಾವುದು ಸರಿ ಯಾವುದು ತಿಳ್ಕೊಳೋದ ಪ್ರಯತ್ನ ಮಾಡ್ತಾ ಇಲ್ಲ. ಆ ಪಟ್ಟಿನಲ್ಲಿ ಇವ್ರ ಹೆಸರು ಸೇರ್ತಾರೆ. ನಾನು 10 ದಿನ ಕೊಡಿ, ಇದೇ ಆಗೋದು. BJP ಅವರ ರಾಜಕೀಯ ಅಸ್ತಿತ್ವನೇ ಇಷ್ಟು. ಕಿರುಕುಳ ಯಾರೋ ಒಬ್ಬ ವ್ಯಕ್ತಿ ಇದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ? ಪೊನ್ನಣ್ಣನ ಹೆಸರು ಹೇಳಿದಾರ? ಮಂತರಕ್ಕಿಂತ ಕಿರುಕುಳ ಇದೆ ಅಂತ ಹೇಳಿದಾರ ಸರ್? ನಾವು ಕೂಡ ಜವಾಬ್ದಾರಿಯಾಗಿ ಮಾತಾಡ್ಬೇಕಲ್ಲ. ನೀವು ಅಲ್ಲಿ ಡೆತ್ ನೋಟ್ನಲ್ಲಿ ಅಥವಾ ಸೋಕಾಲ್ಡ್ ಡೆತ್ ನೋಟ್ ವಿಚ್ ಇಸ್ ಅ ಮೆಸೇಜ್, ಅದರಲ್ಲಿ ಹೆಸರು ಇದೆಯಾ ಸರ್ ಯಾರ್ದಾನ? ಈಗ 2 ತಿಂಗಳ ಹಿಂದೆನೆ ಬೀದರ್ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಾಗ ನನ್ನ ಹೆಸರಿತ್ತಾ? ಏನಾಯ್ತದು? ಇವರೆಲ್ಲ ಬಂದು ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಗುಲ್ಬರ್ಗದಲ್ಲಿ, ಏನಾಯ್ತು? ಆರ್ ದೇ ಫಾಲೋಯಿಂಗ್ ಇಟ್ ಅಪ್? ಯಾರಾದರೂ ಒಬ್ಬರನ್ನ ಹೋಗಿ ತನಿಖೆ ಆದಮೇಲೆ CID ಆಫೀಸಿಗೆ ಹೋಗ್ಬಿಟ್ಟು ಏನಾಗ್ತಾ ಇದೆ, ಒಬ್ಬ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡ, ಅದು ತನಿಖೆ ಎಲ್ಲಿಗೆ ಬಂತು ಕೇಳಿದ್ರ? ಅದು ಸದನದಲ್ಲಿ ಪ್ರಶ್ನೆ ಮಾಡಿದ್ರ? ಅದು ಅದೇ ಸರ್ ನಾನು ಹೇಳ್ತಾ ಇರೋದು. ಇವ್ರದ್ದು ರಾಜಕೀಯರೇ ಇಷ್ಟು. ಸಾವಿನ ಮನೆಯಲ್ಲಿ ಸಂತಸ ಮಾಡೋದೇ ಇವ್ರದ್ದು ರಾಜಕೀಯ.